ಸದ್ಯಕ್ಕೆ ಮನೇಲೊಂದು ಎಕ್ಸ್ಟ್ರಾ ಇತ್ತು ಅಷ್ಟೊಂದು ಡಿಗ್ರಿ ಸರ್ ಏನಿಲ್ಲ. ಈಗ ಸಿಕ್ಕಾಪಟ್ಟೆ ಉದಾಹರಣೆ ನೋಡ್ಬೇಕು ನೆಕ್ಸ್ಟ್ ಏನು ಅನ್ಸುತ್ತೆ ಅಂತ. ಸರ್ ಫಸ್ಟ್ಲಿ ಟ್ರೈಲರ್ ಕಟ್ ಈಸ್ ವೆರಿ ಶ್ರಮ ಎದ್ದು ಕಾಣ್ತಾ ಇದೆ. ಕಂಗ್ರ್ಯಾಚುಲೇಷನ್. ಟ್ರೈಲರ್ ನೋಡಿದ್ರ ಎಲ್ಲಿ ಅರೆ ಶಾಂತ ನೋಡಲೇ ಎಲ್ಲ ಸೊ ಸರ್ ನನ್ನ ಟೈಮ್ ಸರ್ ಈಗ ನಾನು ಕೇಳ್ತಿದ್ದೀನಿ ಸರ್. ಟ್ರೈಲರ್ ಕಟ್ ತುಂಬ ಚೆನ್ನಾಗಿ ಬಂದಿದೆ. ಸಣ್ಣದ ಶ್ರಮ ಎದ್ದು ಕಾಣ್ತಾ ಇದೆ. ಕಂಗ್ರ್ಯಾಚುಲೇಷನ್ಸ್ ಅದಕ್ಕೆ ಸರ್. ಟ್ರೈಲರ್ ಪ್ರಮುಖವಾಗಿ ಚೈಲ್ಡ್ ಟ್ರಾಫಿಕಿಂಗ್ ಇದೆ, ಪ್ಲಸ್ ಈಗ ಲೈಟ್ ಹೌಸ್ ಕಾಣ್ತಾ ಇದೆ ಮತ್ತು ಪೊಲಿಟಿಕಲ್ ಡ್ರಾಮಾ ಆ ಥರದ್ದೆಲ್ಲ ಸಿಚುವೇಶನ್ಸ್ ಇದೆ. ಸೊ ಜಸ್ಟ್ ಒಂದು ಬ್ರೀಫ್ ಆಗಿ ಸಿನಿಮಾ ಬಗ್ಗೆ ಬಿಟ್ಕೊಡೋದಾದ್ರೆ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಸಿನಿಮಾ ಬರಬೇಕು ಆ್ಯಕ್ಚುಲಿ? You just told me, sir, trailer is very inviting, that's all. It's a very inviting film. And of course, I will hear that there are layers. Obviously, a single twisted nerves for the cinema, two layers. And by the end of it, like max. By the end of it, you know why the film was made. Other than 100%, it's a total entertainment, I can say. ನಾನು ಹೇಳಿದಾಗ ನೀವು ಆ ಸಿನಿಮಾಕ್ಕೆ ನಾನು ನೋಡಿ ಜಾಸ್ತಿ ಸರ್. ಲಾಸ್ಟ್ ಗೋಪಾಲ ಕೃಷ್ಣ ದೇಶಪಾಂಡೆ ಸರ್ ಫಸ್ಟ್ ಟೈಮ್ ನಿಮ್ಮ ಜೊತೆಗೆ ಕಾಂಬೋ ಮಾಡ್ತಾ ಇದ್ದಾರೆ. ಅವರು ಸೊನಪೊಟ್ಟಿಗೆ ಅವರು ಸುಧಾರಿಸ್ತಾರೆ ಆ್ಯಕ್ಚುಲಿ ಈ ಸಿನಿಮಾದಲ್ಲಿ. ಸೊ ಅದು ಲಾಸ್ಟ್ ಟೈಮ್ ಕ್ರೂ ಬಗ್ಗೆ ಕೇಳೋದು ಯಾವ ರೀತಿ ಇನ್ಸ್ಪ್ಯಾಕ್ಟ್ ಮಾಡುತ್ತೆ? ಫ್ಯಾಂಟಾಸ್ಟಿಕ್. ಐ ಥಿಂಕ್ ನಮ್ಮ ಟೀಮಲ್ಲಿ ಎಲ್ಲರೂ ರಿಯಲಿ ಜಡ್ಜ್ ಅಂಡ್ ಕೊಯಿಗೋಸ್ ಅಂಡ್ nobody else. I think everybody was fabulous. Everybody did a great job. Everybody were clean-hearted. ಇಲ್ಲಿ ಮಾಡೋದಕ್ಕೆ ಮನೆಗೆ ಹೋಗಿ ರೂಟ್ಗೆ ಹೋಗ್ಬಿಟ್ಟು ಇನ್ನೊಬ್ಬರ ಬಗ್ಗೆ ಮಾತಾಡ ಅಯ್ಯೋ ಇದು ಬಿಡ್ತಾ ಏನಿಲ್ಲ. ಅಷ್ಟೇ ಮಾತಾಡ್ಕೊಂಡು ಅಷ್ಟೇ ಖುಷಿಯಾಗಿ ಅವರೆಲ್ಲರೂ ವೇದಿಕೆ ಮೇಲೆ ಬಂದು ನನ್ನ ಬಗ್ಗೆ ಮಾತಾಡಿದ್ರು ಸರ್. ಆ್ಯಕ್ಚುಲಿ ಬಿಟ್ಟರೆ ನಾನು ಅವರುಗಳೆಲ್ಲರ ಬಗ್ಗೆ ಮಾತಾಡೋದು ತುಂಬ ಇದೆ. ಐ ಥಿಂಕ್ ಬಿಕಾಸ್ ಆಫ್ ದೇರ್ ಕ್ಲೀನ್ ಹಾರ್ಟೆಡ್ನೆಸ್ ಆ್ಯಂಡ್ ದೇರ್ ಒಡಿಸೆ ಒಂದು ಪಾಸಿಟಿವ್ ಎನರ್ಜಿ ಅವರೆಲ್ಲ ಸೆಟ್ಟಿಗೆ ತಂದಿರೋದ್ರಿಂದ ಐ ಆಲ್ಸೋ ಫೆಲ್ಟ್ ವೆರಿ ನೈಸ್ ಟು ವರ್ಕ್ ಎವ್ರಿ ಮಾರ್ನಿಂಗ್. ನಾನು ಒಬ್ಬರಿಂದ ಸಾಧ್ಯ ಆಗ್ತಾ ಇರಲಿಲ್ಲ. I think every technician, every actor, I think they are wonderful on this, sir. Wonderful. Sir, last one. Sir, ಈಗ ಸಿನಿಮಾ ಕೂಡ ಮಾಡ್ತಾರೆ ಕಂಟಿನ್ಯೂಸ್ ಆಗಿ ಜೊತೆಗೆ ತುಂಬ ಸಿಗ್ತಾ ಇತ್ತು. ಸೊ ತುಂಬ ಆ್ಯಕ್ಚುಲಿ ಕಂಪ್ಲೀಟ್ ಆಗಿ ತೊಡಗಿಸ್ಕೊಂಡಿದ್ವಿ. ಇಡೀ ಡೇ ಒಂಚೂರು ಟೈಮೇ ಇರ್ತಿರ್ಲಿಲ್ಲ. ಯಾವುದಾದ್ರೂ ಒಂದು ಸಿಚುವೇಶನ್ ಅಲ್ಲಿ ನನ್ನನ್ನು ಕಂಪ್ಲೀಟ್ ಆಗಿ ಕೊಡೋಕ್ಕಾಗಲಿಲ್ಲ, ಆಗ್ತಾ ಇಲ್ಲ ಅಂತ ಅನಿಸಿದೆ ಸರ್. ಯಾವಾಗ ಶಾರದವ್ರ ಪ್ರಶ್ನೆ ಕೇಳ್ತಾರೋ ಫುಲ್ ಕಂಪ್ಲೀಟ್ ಆಗಿ ಮಾತಾಡೋಕ್ಕಾಗ್ತಾರೆ ಭಾವ ಬರುತ್ತೆ. ಸಿನಿಮಾ ಮಾಡಬೇಕಾದ್ರೆ ನಮ್ಗೆ ಯಾವತ್ತೂ ಅನಿಸಿಲ್ಲ, ಕೆಲಸ ಮಾಡಬೇಕಾದ್ರೆ ಅನಿಸಿಲ್ಲ, ಕಷ್ಟ ಬಂದಾಗಲೂ ಅನಿಸಿಲ್ಲ, ದುಡ್ಡಿಲ್ಲ ಅಂದಾಗಲೂ ಅನಿಸಿಲ್ಲ, ಊಟ ಇಲ್ಲ ಅಂದಾಗಲೂ ಅನಿಸಿಲ್ಲ, ಒಟ್ಟಿಗೆ ಯಾರು ಗೊತ್ತಿಲ್ಲ ಅಂತ ಅನಿಸಿಲ್ಲ. ಅವ್ರು ಯಾವ ಪ್ರಶ್ನೆ ಕೇಳೋದಾದ್ರು ಕಂಪ್ಲೀಟಾಗಿ ಉತ್ತರ ಕೊಡ್ತಾರೆ ಅನ್ನೋ ಫೀಲ್ ಬರುತ್ತೆ. ಸರ್, ಈ ವಿಕ್ರಾಂತ್ ರೋಣದಿಂದ ಜೊತೆಯಾಗಿದ್ದೀರಾ ಅಂದರೆ ಅವರ ಮ್ಯೂಸಿಕ್ಗೆ ಅವ್ರು ಯಾವ ಥರ ಟೇಸ್ಟ್ ಇಷ್ಟಪಡ್ತಾರೆ ಆ ಥರ ನೀವು ಮ್ಯೂಸಿಕ್ ರೆಡಿ ಮಾಡ್ತಾ ಇದ್ದೀರಾ. ಸೊ ವಿಕ್ರಾಂತ್ ರೋಣ ಆಯಿತು, ಮ್ಯಾಕ್ಸ್ ಆಯ್ತು, ಮಾರ್ಕು. ಸೊ ಯಾವತ್ತಾದ್ರೂ ಇಂಟರ್ಫಿಯರ್ ಆಗಿದ್ದಿದೆಯಾ ಸುದೀಪ್ ಸರ್ ಮ್ಯೂಸಿಕ್ ವಿಚಾರವಾಗಿ? ಅಂದರೆ ಈ ಥರನೇ ಬೇಕು, ಈ ಥರ ಬಂದರೆ ಚೆನ್ನಾಗಿರುತ್ತೆ, ಈ ಥರದ್ದು ಏನಾದರೂ ಹೇಳಿದ್ದಿದೆಯಾ? ಇಲ್ಲ, ಯಾವತ್ತೂ ಸುದೀಪ್ ಸರ್ ಇಂಟರ್ಫಿಯರ್ ಮಾಡಿಲ್ಲ. ನಾವು ಅಂದರೆ ಅಪ್ರೂವಿಂಗ್ ನಾವು ಹೋಗ್ತೀವಿ. ಸೊ ಅಪ್ರೂವ್ ಮಾಡೋದು ಸುದೀಪ್ ಸರ್. ಆಮೇಲೆ ಅವರಿಗೆ ಅವ್ರ ಟೇಸ್ಟಿಗೆ ಅಂತಲ್ಲ, ನಾವು ಒಳ್ಳೆ ಮ್ಯೂಸಿಕ್ ಮಾಡಿದಾಗ ಸುದೀಪ್ ಸರ್ ಯಾವಾಗಲೂ ಅಪ್ರಿಷಿಯೇಟ್ ಮಾಡಿದ್ದಾರೆ. ಹೊಸ್ದಾಗಿ ಮಾಡಿದಾಗ ಇವನ್ ಟ್ರೈಲರ್ ನೋಡ್ಬಿಟ್ಟು ಸುದೀಪ್ ಸರ್ ಹ್ಯಾಪಿ, ಚೆನ್ನಾಗಿದೆ, ಇದನ್ನು ಥೀಮ್ ಮಾಡ್ಬೋದು ನೋಡಿ ಅಂತ ಈ ಗಿವ್ ಸಜೆಷನ್ಸ್. ಸೊ ಆ ಥರ ನೆವರ್ ಒಳ್ಳೆ ವ್ಯಕ್ತಿ, ಒಳ್ಳೆ ಮ್ಯೂಸಿಕ್ ಮತ್ತು ಇಂಟ್ರೆಸ್ಟಿಂಗ್ ಹೊಸ ಜನ ಬಂದಾಗ ಅದನ್ನು ಕಾಂಟ್ಯಾಕ್ಟ್ ಮಾಡಿ ಇಟ್ಕೊಂಡು ಏನಾದ್ರು ಮಾಡೋಕ್ಕಾಗತ್ತೆ ನೋಡಿ ಅಂತ ಸಜೆಷನ್ಸ್. ಇದರಲ್ಲಿ ಯಾವುದಾದ್ರೂ ಸಾಂಗ್ ಮೆಚ್ಕೊಂಡಿದ್ದೀಯಾ ಹೇಳಿದ್ದೀವಿ? ದಾದಾ ಯಾರು ಗೊತ್ತಾ, ಸುದೀಪ್ ಸರ್ ತುಂಬ ಇಷ್ಟಪಟ್ಟಿದ್ದೆ. ಐ ಆಮ್ ಸೋ ಹ್ಯಾಪಿ. ಯಾಕಂದರೆ ನಾವು ಚಿಕ್ಕ ವಯಸ್ಸಿಂದ ಹೇಳ್ತಾ ಇರ್ತೇವೆ ನಾನು ಯಾರು ಗೊತ್ತಾ, ನಮ್ಮ ಅಪ್ಪ ಯಾರು ಗೊತ್ತಾ ಅಂತ. ಸೊ ಆ ಥರ ನಮ್ಮ ದಾದಾ ಯಾರು ಗೊತ್ತಾ ಅಂತ ಒಂದು ಜಸ್ಟ್ ಒಂದು ಕ್ರೇಜಿ ಮಾಸಿ